ನಮಸ್ಕಾರ. ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದ ಆಯ್ದ 3 ಭಾಗಗಳಲ್ಲಿ ಸೆಷನ್ 40ರಲ್ಲಿ ಈ ದಿನ ನಾವು ಮಂಥರೆಯ ಕನಸು ಅನ್ನುವಂತಹ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಹಿಂದಿನ ಒಂದು ಸೆಷನ್ನಲ್ಲಿ ಅವಧಿಯಲ್ಲಿ ದಶರಥ ತನ್ನ ಹಿರಿಯ ಮಗನಾಗಿರುವಂತಹ ರಾಮನನ್ನು ರಾಜನನ್ನಾಗಿ ಮಾಡಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ತಾನು ಸನ್ಯಾಸವನ್ನು ಸ್ವೀಕರಿಸಬೇಕು, ತಪೋನಿರತನಾಗಬೇಕು ಅನ್ನುವಂತಹ ಒಂದು ಯೋಚನೆಯಲ್ಲಿ ವಸಿಷ್ಠರನ್ನು ಆಹ್ವಾನಿಸಿ ಅವರಿಗೆ ರಾಮನ ಪಟ್ಟಾಭಿಷೇಕದ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ತಿಳಿಸ್ತಾನೆ. ಇಡೀ ಪ್ರಜಾ ಸಂಕುಲವೇ ಈ ಒಂದು ನಿರ್ಧಾರದಿಂದ ಸಂತೋಷಗೊಳ್ಳುವುದನ್ನು ನಾವು ಕಾಣ್ತೇವೆ. ಅದೇ ಒಂದು ಸಂದರ್ಭದಲ್ಲಿ ಮಂಥರೆ, ಕೈಕೆಯ ದಾಸಿಯಾಗಿರುವಂತಹ ಮಂಥರೆ ಒಂದು ಕನಸನ್ನು ಕಾಣ್ತಾಳೆ. ಆ ಒಂದು ಕನಸಿನಲ್ಲಿ ರಾವಣನ ವಿಧಿ ತನ್ನ ತಂತ್ರವನ್ನು ಹೆಣೆಯುತ್ತೆ. ಮಂಥರೆಯ ಕಂಡಂತಹ ಕನಸು ರಾವಣನ ವಿಧಿಯನ್ನು ನಿರ್ಧರಿಸುತ್ತೆ. ಏನಪ್ಪ ಕನಸು ಅಂತ ಹೇಳಿದ್ರೆ, ಮುದುಕಿಯಾಗಿರುವಂತಹ ಕೈಕೆ ತನ್ನ ಮಗನಾದಂತಹ ಭರತನ ಕೈಯನ್ನು ಹಿಡಿದು ಮರುಭೂಮಿಯಲ್ಲಿ ವಿಧವೆಯಂತೆ ಅಲಿಯುತ್ತಿರುವಂತಹ ಕನಸನ್ನು ಮಂಥರೆ ಕಾಣ್ತಾಳೆ. ಮಂಥರೆಗೆ ಇಬ್ಬರ ಮೇಲೆ ಅಪಾರವಾದಂತಹ ಪ್ರೀತಿ ಮತ್ತು ವ್ಯಾಮೋಹ ಇರುತ್ತೆ. ಒಬ್ಬಳು ಕೈಕೆ, ಮತ್ತೊಬ್ಬರು ಕೈಕೆಯ ಮಗನಾದಂತಹ ಭರತ. ಕಾರಣ ಇಷ್ಟೇ, ಮಂಥರೆಗೆ ಪ್ರೀತಿ ತೋರಿಸಿದಂಥವರೇ ಕೈಕೆ ಮತ್ತು ಭರತ. ಹಾಗಾಗಿ ತನ್ನ ಕೈಕೆಯ ಬಗ್ಗೆ ಹಾಗೂ ಭರತನ ಬಗ್ಗೆ ಅಪಾರವಾದಂತಹ ಪ್ರೀತಿ ಇದ್ದಂತಹ ಮಂಥರೆಗೆ ಈ ಒಂದು ಕನಸು ಬೀಳುತ್ತೆ. ಈ ಕನಸಿನಿಂದ ಸಾಕಷ್ಟು ಆಘಾತವಾಗುತ್ತೆ. ಆ ರೀತಿ ಮರುಭೂಮಿಯಲ್ಲಿ ವಿಧವೆಯಂತೆ ಅಲಿಯುತ್ತಿರುವಂತಹ ಕೈಕೆಯನ್ನು ಗೂನಿ ಅಂದರೆ ಮಂಥರೆ ಎಷ್ಟು ಕರೆದರೂ ಆಕೆ ಲಕ್ಷಿಸದೆ ತನ್ನ ಮಗನೊಡನೆ ಮುಂದಕ್ಕೆ ಹೋಗ್ತಾ ಇರೋದನ್ನು ಕನಸಿನಲ್ಲಿ ಆಕೆ ಕಾಣ್ತಾಳೆ. ಬಾಯಾರಿ ಮಂಥರೆ ಆ ಮರುಭೂಮಿಯಲ್ಲಿ ಉರುಳಿ ಬಿದ್ದು ರಾಮನನ್ನ ದೊಡ್ಡ ದನಿಯಲ್ಲಿ ಕರೀತಾಳೆ. ಇದು ಮಂಥರೆ ಕಂಡಂತಹ ಕನಸು. ಇದೊಂದು ಕ್ರೂರವಾಗಿರುವಂತಹ ಕನಸು. ನೋಡಿ, ಈ ಕನಸೇ ಮುಂದಿನ ಒಂದು ಮಹಾನ್ ಘಟನೆಗೆ ಕಾರಣವಾಗುತ್ತೆ. ತನ್ನ ಪ್ರೀತಿಯ ಭರತ ಹಾಗೂ ತನ್ನ ಪ್ರೀತಿಯ ರಾಣಿ ಕೈಕೆ ವಿಧವೆಯಾಗಿ ಮರುಭೂಮಿಯಲ್ಲಿ ಅನಾಥರಂತೆ ನಡೆಯುತ್ತಿರುವಂತಹ ಒಂದು ದೃಶ್ಯ ಮಂಥರೆಗೆ ಭವಿಷ್ಯದಲ್ಲಿ ಮಂಥರೆಗೆ ಒದಗಬಹುದಾದಂತಹ ಕೇಡು, ಭರತನಿಗೆ ಒದಗಬಹುದಾದಂತಹ ಕೇಡನ್ನು ಸೂಚಿಸುವಂತೆ ಮಂಥರೆಗೆ ಅನಿಸುತ್ತೆ. ಮುಂದೇನೋ ಒಂದು ಕೇಡು ಸಂಭವಿಸುತ್ತೆ, ಭರತನಿಗೆ ಕೇಡು ಉಂಟಾಗತ್ತೆ, ಕೈಕೆಗೆ ಕೇಡು ಉಂಟಾಗತ್ತೆ. ತನಗೆ ಪ್ರೀತಿ ಕೊಟ್ಟಂತಹ ಇಬ್ಬರು ವ್ಯಕ್ತಿಗಳಿಗೆ ಈ ರೀತಿ ಕೇಡು ಉಂಟಾಗತ್ತೆ ಅನ್ನುವಂಥದ್ದು ಮಂಥರೆಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಮಂಥರೆಗೆ ರಾಮ ಪಟ್ಟಾಭಿಷೇಕದ ಸುದ್ದಿ ತಿಳಿಯುತ್ತೆ. ಈ ರೀತಿ ರಾಮ ಪಟ್ಟಾಭಿಷೇಕದ ಸುದ್ದಿಯನ್ನೇ ಅಪಶಕುನವಾಗಿ ಈಕೆ ಭಾವಿಸ್ತಾಳೆ. ತಾನು ಕಂಡಂತಹ ಒಂದು ಕನಸು, ರಾಮ ಪಟ್ಟಾಭಿಷೇಕ, ಇವೆರಡನ್ನೂ ಸಮೀಕರಿಸಿ ಮಂಥರೆ ರಾಮನ ಪಟ್ಟಾಭಿಷೇಕದಿಂದಾಗಿ ತನ್ನ ಮೊಮ್ಮಗ ಸಮಾನನಾದಂತಹ ಭರತನ ಮರುಭೂಮಿಯಲ್ಲಿ ಅಲಿಯುವಂತಹ ಪ್ರಸಂಗ ಬರುತ್ತೆ. ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾರೆ ಭರತ ಮತ್ತು ಕೈಕೆ ಅನ್ನುವಂತಹ ಒಂದು ವಿಚಾರ ಮಂಥರೆಯ ಮನಸ್ಸನ್ನು ನಾಟತ್ತೆ. ಆ ಒಂದು ಕನಸು ಮುಂದೆ ರಾವಣನ ವಿಧಿಯನ್ನು ನಿರ್ಧರಿಸುತ್ತೆ, ರಾಮನ ವನವಾಸವನ್ನು ನಿರ್ಧರಿಸುತ್ತೆ. ಈ ರೀತಿ ಹಲವಾರು ಘಟನೆಗಳಿಗೆ ಮಂಥರೆಯ ಕನಸೇ ಕಾರಣಕರ್ತರಾಗುವುದನ್ನು ನಾವು ಕಾಣ್ಬೋದು. ಕುವೆಂಪುರವರು ತಮ್ಮ ಈ ಒಂದು ಮಹಾಕಾವ್ಯದಲ್ಲಿ
ರಾವಣನನ್ನು ಸೋಲಿಸುವುದಕ್ಕೆ ಕಾರಣಗಳಲ್ಲಿ, ಪ್ರೇರಣೆಗಳಲ್ಲಿ ಮಂಥರೆಯನ್ನೂ ಸಹ ಒಂದು ಮುಖ್ಯವಾದಂತಹ ಪಾತ್ರವಾಗಿ ಚಿತ್ರಿಸ್ತಾರೆ. ಮಂಥರೆ ರಾಮನನ್ನು ಕಾಡಿಗೆ ಕಳಿಸದೇ ಇದ್ದದ್ದಲ್ಲಿ ರಾಮನಿಗೆ ರಾವಣನನ್ನು ಸಂಹಾರ ಮಾಡುವಂಥ ಅವಕಾಶವೇ ಲಭ್ಯವಾಗ್ತಾ ಇರಲಿಲ್ಲ. ಸೊ ಹೀಗಾಗಿ ಮಂಥರೆ ಕಂಡಂತಹ ಕನಸು ಮುಂದಿನ ಒಂದು ಮಹಾನ್ ಘಟನೆಗೆ ಕಾರಣೀಕರ್ತರಾಗುವುದನ್ನು ನಾವು ಕಾಣಬಹುದು. ಈ ರೀತಿ ಮಂಥರೆಯ ಕನಸು ಒಂದು ವಿಶಿಷ್ಟವಾದಂತಹ ಒಂದು ಬಗೆಯಲ್ಲಿ ಈ ಒಂದು ಮಹಾಕಾವ್ಯದಲ್ಲಿ ರೂಪುಗೊಂಡಿರೋದನ್ನು ನಾವು ಕಾಣ್ತೀವಿ.